ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಕ್ಷ್ಮಣ್ ತ್ರಿಬಲ್ 8 ಯೂಟ್ಯೂಬ್ ಚಾನಲ್. ಬನ್ನಿ ಗಾಯ್ಸ್, ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ. ಆ್ಯಕ್ಚುಲಿ ನಾನು ಕೆಲಸದಿಂದ ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಹೆಣ್ಮಗಳು ಮಗಳಿದ್ದಾಳೆ ವರ್ಷ ಅಂತ, ಆ ಹುಡುಗಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆ ಹುಡುಗಿನೇ ಮಾಡಿರೋದು ಆಮ್ಲೆಟು. ಯಾವ ರೀತಿ ಮಾಡಿದ್ದಾಳೆ ನೋಡೋಣ ಬನ್ನಿ. ನೋಡಿ ಗಾಯ್ಸ್, ಅದಕ್ಕೆ ಬೇಕಾಗಿರೋ ಐಟಮ್ಸು ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಆ್ಯಂಡ್ ಹಾಗೆ ಬರೀ 4 ಮೊಟ್ಟೆ ತಗೊಂಡಿದ್ದಾಳೆ. ಇದಕ್ಕೆ ಆವಾಗಲೇ ಹೇಳಿದ್ವಲ್ಲ ಐಟಮ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು ಅದಕ್ಕೆ ಉಪ್ಪು, ಪೆಪ್ಪರ್ ಪೌಡರ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್, ಇವು ಮೂರನ್ನು 4 ಮೊಟ್ಟೆ ಆವಾಗಲೇ ಹೊಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ಲಲ್ವ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದಾಳೆ. ಆ್ಯಂಡ್ ಸಾಲ್ಟ್ ಸ್ವಲ್ಪ, ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಪೆಪ್ಪರ್ ಪೌಡರ್, ಬರೀ ಇಷ್ಟನ್ನು ಹಾಕ್ಕೊಂಡು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ಲು. ನೀವು ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ, ಮಿಸ್ ಮಾಡ್ದಿರ ಟ್ರೈ ಮಾಡಿ, ಒಂದು ಸಲ ತಿಂದು ನೋಡಿ ಹೇಗಿರುತ್ತೆ ಅಂತ. ನಮ್ಮ ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಬ್ಯಾಚುಲರ್ಸ್ ಆಗಲಿ, ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಬೇಗ ಆಗಬೇಕು ಅಂದ್ಕೊಂಡ್ರೆ ಬರೀ 4 ಮೊಟ್ಟೆ ಇದ್ದರೆ ಸಾಕು, ತುಂಬಾ ರುಚಿಕರವಾದ ಆಮ್ಲೆಟ್ ರೆಡಿ ಆಗುತ್ತೆ. ನೀವು ಯಾವ್ಯಾವ ರೀತಿ ಮಾಡ್ತೀರಾ ಕಾಮೆಂಟ್ ಮಾಡಿ. ನಮ್ಮ ಹುಡುಗಿ ಮಾಡಿರೋದಂತೂ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ನಿಮಗೆ ಫೇವ್ರೆಟ್ ಆ್ಯಂಡ್ ಇನ್ಸ್ಟೆಂಟಾಗಿ ಬೇಗ ಆಗೋ ಫುಡ್ ಯಾವುದ್ಯಾವುದಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈಗ ಮಾಡೋ ವಿಧಾನನ ತೋರಿಸ್ತಾ ಇದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ, ತವಾ ಬಿಸಿ ಆದಮೇಲೆ ಆವಾಗಲೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ ಆಮ್ಲೆಟ್ನ, ಅದನ್ನು ಹಾಕ್ತಾಯಿದ್ದೀವಿ. ಮನೆಯಲ್ಲಿ ಇಬ್ಬರು ಇದ್ದರು, ನನ್ನ ಮಗಳು ಆಮೇಲೆ ವರ್ಷ. ಸೊ ಅವರಿಬ್ಬರಿಗೂ ತುಂಬ ಬೇಜಾರಾಗಿದೆ ಅಂತ ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಅಂತ ರೆಡಿ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸುಮ್ಮನೆ ವೀಡಿಯೋ ಮಾಡಿದ್ರೆ ಹೇಗೆ ಬರುತ್ತೋ ನೋಡೋಣ ಅಂತ ವೀಡಿಯೋ ಮಾಡಿದ್ದಾಳೆ. ಪ್ರತಿಯೊಬ್ಬರು ಅವರು ಮಾಡಿರೋ ಆಮ್ಲೆಟ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಅಂತೆ ಮಾಡಿ. ಆ್ಯಂಡ್ ಮಿಸ್ ಮಾಡ್ಕೊಳ್ದಿರ ಸಬ್ಸ್ಕ್ರೈಬ್ ಅಂತೆ ಮಾಡ್ಕೊಳ್ಳಿ ಗಾಯ್ಸ್, ಮಿಸ್ ಮಾಡಬೇಡಿ. ನನಗಂತೂ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು, ನಿಮಗೆ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಹೇಳಿ. ಆ್ಯಂಡ್ ಆಮ್ಲೆಟ್ಗೆ ಅದು ಮೊಟ್ಟೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ, ಯಾಕೆ ಅಂದರೆ ಒಂಚೂರು ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ತಾ ನನ್ನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಪ್ಪ ಅನ್ನೋದನ್ನು, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡ್ದಿರ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ನಾಳೆ ಇನ್ನೊಂದಿನ ವಿಡಿಯೋದಲ್ಲಿ ನಿಮಗೆ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.